ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ 7:00ಗೆ ಟೈಮಿಂಗ್ ಫಿಕ್ಸ್ ಮಾಡಿ ನಾಳೆ ವಾರದಿಂದ 7:00ಗೆ ಇರಲಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ ಜಲ್ದಿ ಬಿಡ್ತೀರಿ, ನಮ್ಗೆ ಬರೋಕೆ ಅನುಕೂಲ ಆಗ್ತಾಯಿಲ್ಲ ಅಂತ ಇದ್ದಾರೆ. ನಾವು ಪ್ರತಿ ವಾರ 7 ಗಂಟೆಗೆ ಟೈಮ್ ಕೊಡ್ತಿದ್ವಿ. ನಾಳೆ ವಾರದಿಂದ 7:00 ಟೈಮ್ ಕೊಡ್ತೀವಿ. 7:00 ಗಂಟೆ ಟೈಮ್ ಎಲ್ಲರಿಗೂ ಗೊತ್ತಿರಲಿ. ಅಂದರೆ ದೂರಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬರಲಿ ಅನ್ನೋ ಉದ್ದೇಶದಿಂದ. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ರ್ಯಾಲಿ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರು ರ್ಯಾಲಿ ಯಾಕೆ ಡೇಟ್ ಫಿಕ್ಸ್ ಆಗಿಲ್ಲಪ್ಪ ಅಂದರೆ, ಇಟ್ಟು ದಿನ ಮಳೆಗಾಲ ಅತಿ ಹೆಚ್ಚು ಇರೋದ್ರಿಂದ ಈ ವರ್ಷ ಅದ್ರ ಸಲುವಾಗಿ ರ್ಯಾಲಿ ಫಿಕ್ಸ್ ಆಗಿಲ್ಲ. ಇದೇ ತಿಂಗಳು ನವಂಬರ್ ಕೊನೆ ವಾರದಾಗ ಡೇಟ್ ಫಿಕ್ಸ್ ಆಗ್ತದೆ. ನವಂಬರಲ್ಲ, ಅಕ್ಟೋಬರು. ನವಂಬರ್ದಲ್ಲಿ ರ್ಯಾಲಿ ನಡೀತದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಹೆಚ್ಚು ಕಮ್ಮಿ ನಿಮಗೆ ಟೈಮಿಂಗ್ ಸಿಗೋದು ಇನ್ನೆಟ್ಟಪ್ಪ ಅಂದರೆ 1 ತಿಂಗಳು ಅಥವಾ 1.5 ತಿಂಗಳು ಮಾತ್ರ ಅದ. ಅಂದರೆ ಎಲ್ಲರೂ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ಯಾರಪ್ಪ ಅಂದರೆ, ವಿದ್ಯಾರ್ಥಿಗಳು ರನ್ನಿಂಗ್ ಮಾಡೋದು ಪ್ರಾಕ್ಟೀಸನ್ನು ಕಡಿಮೆ ಮಾಡ್ಯಾರ. ಅದಕ್ಕೆ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ಯಾರು. ಯಾಕಂದ್ರೆ ನಿಮಗೆಲ್ಲ ಗೊತ್ತದ, ಈಗಾಗಲೇ ಬೆಳಗಾವಿ ಈ ಆರದಿಂದ ನಡೆದಂಥ ರ್ಯಾಲಿಯಲ್ಲಿ ಏನು ಮಾಡಿರಪ್ಪ ಅಂದರೆ, ಪ್ಯಾರಾ ಕಮಾಂಡೋ ಸಿಲೆಕ್ಷನ್ ಮಾಡ್ಕೊಂಡ್ರು. ಪ್ಯಾರಾ ಕಮಾಂಡೋ ಅಲ್ಲೇ ರ್ಯಾಲಿ ಒಳಗೆ ಸಿಲೆಕ್ಷನ್ ಮಾಡ್ಕೊಂಡಾರೆ. ಇನ್ನೂ ಬೆಳಗಾವಿ ಯಾರದು ರಿಸಲ್ಟ್ ಬಂದಿಲ್ಲ. ಇನ್ನು ಕೆಲವೇ ದಿನದಲ್ಲಿ ಅದು ರಿಸಲ್ಟ್ ಬರ್ತದೆ. ಇನ್ನು ದೂರಿಲ್ಲ, ಹೆಚ್ಚು ಕಮ್ಮಿ ಇದ್ದ ತಿಂಗಳಲ್ಲಿ ಅವ್ರದ್ದು ರಿಸಲ್ಟ್ ಫೈನಲ್ ಆಗ್ತದೆ. ನೆಕ್ಸ್ಟ್ ನಿಮ್ಮದು ಬೆಂಗಳೂರು ಯಾರು ಮಂಗಳೂರು ಯಾರದವ್ರದ್ದು ನವಂಬರ್ ತಿಂಗಳಲ್ಲಿ ರ್ಯಾಲಿ ನಡೀತದೆ. ನವಂಬರ್ಕಂದ್ರೆ ಮಳೆಗಾಲ ಹೋಗ್ತದೆ, ಚಳಿಗಾಲ ಸ್ಟಾರ್ಟ್ ರೀ. ನವಂಬರ್ಕಂದ್ರೆ ಚಳಿಗಾಲ ಸ್ಟಾರ್ಟ್ ಆಗ್ತದೆ. ಅಂದರೆ ಎಲ್ಲ ಕಡೆ ಬ್ರಿಡ್ಜ್ ಬಂದಾಗೋದು, ಆಮೇಲೆ ಒಟ್ಟು ತೊಂದರೆ ಆಗುತ್ತೆ. ಮಳೆಯಿಂದ ತೊಂದರೆ ಆಗೋ ಸಲುವಾಗಿನ ರ್ಯಾಲಿಯನ್ನು ಮುಂದಕ್ಕಾರೆ. ಎಲ್ಲರೂ ನಿಮ್ಗೆ ಗೊತ್ತಿರಲಿ, ಇಲ್ಲಾಂದ್ರೆ ಇಟ್ಟೊಟ್ಟಿಗೆ ರ್ಯಾಲಿ ಆಗ್ತಿತ್ತು. ಅದಕ್ಕೆ ಪ್ಯಾರಾ ಕಮಾಂಡೋ ಸಿಲೆಕ್ಷನ್ ಆಗಬೇಕಾದ್ರೆ ಈಗಾಗಲೇ ನಿಮ್ಗೆ ಗೊತ್ತದ, ಎಲ್ಲದರಲ್ಲೂ ನೀವು ಎಕ್ಸಲೆಂಟ್ ಹೊಡೆದವ್ರಿಗೆ ಮಾತ್ರ ಪ್ಯಾರಾ ಕಮಾಂಡೋ ಆಯ್ಕೆ ಮಾಡ್ತಾಯಿದ್ದಾರೆ. ರನ್ನಿಂಗ್ ಒಳಗೂ ಏನು ಅಂದರೆ, ಫಸ್ಟ್ ಗ್ರೂಪ್ನಾಗ ಬರಬೇಕು, 5:30 ಬಂದಿರಬೇಕು. ಆಮೇಲೆ ಪ್ಲಬ್ಸ 10ಕ್ಕೆ 10 ತೆಗೆದಿರಬೇಕು. ಆ ಲಾಂಗ್ ಜಂಪು, ಜಿಗ್ಜಾಗ್ ನಡಿಗೆ ಅವೆಲ್ಲ ಏನಪ್ಪ ಅಂದರೆ ಕಾಮನಾಗಿ ಎಲ್ಲರೂ ನೀವು ಪಾಸ್ ಆಗ್ತೀರಿ. ಅಲ್ಲೇನು ಮಾರ್ಕ್ಸ್ ಹತ್ತಿರಂಗಿಲ್ಲ. ಮೇನ್ ಇರೋದು ಯಾವುದಪ್ಪ ಅಂದ್ರೆ ರನ್ನಿಂಗು ಮತ್ತು ಪ್ಲಬ್ಸು. ಎರಡೂದ್ರಲ್ಲಿ ಯಾರು ಎಕ್ಸಲೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಪ್ಯಾರಾ ಕಮಾಂಡೋ ಒಳಗೆ ಆಯ್ಕೆ ಏನು ಮಾಡ್ಕೋತಾರೆ. ಪ್ಯಾರಾ ಕಮಾಂಡೋ ಒಳಗೆ ನೀವು ಆಯ್ಕೆ ಆದರೆ ಅಂದರೆ ಅಲ್ಲಿ ಟೈಮಿಂಗ್ ಭಾಳ ಕೊಡೋದಿಲ್ಲ ನಿಮಗೆ. ಭಾಳ ಅಂದರೆ ಒಂದು 4-5 ದಿನ ಮಾತ್ರ ಟೈಮ್ ಕೊಡ್ತಾರೆ. ಒಮ್ಮೊಮ್ಮೆ 2 ದಿನ 3 ದಿನ ಟೈಮ್ ಅಷ್ಟೇ ಕೊಡ್ಬೋದು ರೀ ಆಯ್ಕೆ ಆದವ್ರಿಗೆ. ಅದಕ್ಕೆ ನಿಮಗೆ ಪ್ಯಾರಾ ಕಮಾಂಡೋಗೆ ಸಂಬಂಧಪಟ್ಟ ಹಾಗೆ ಅಡ್ವಾನ್ಸಾಗಿ ನೀವೆಲ್ಲ ಅದಕ್ಕೆ ಏನಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಅಡ್ವಾನ್ಸಾಗಿ ಪ್ರಾಕ್ಟೀಸ್ ಮಾಡಿರಿ ಅಂದರೆ ಅಲ್ಲಿ ಪಾಸ್ ಆಗ್ಬೋದು ರೀ. ಅಗ್ನಿವೀರ ಆರ್ಮಿ ಪಾಸ್ ಆಗೋದು ಈಜಿ ಅದ ರೀ. ಈಜಿ ಅಂದರೆ ಏನು, ಈಗ ರನ್ನಿಂಗ್ ಟೈಮಿಂಗ 6:15 ತನಕ ಕೊಟ್ಟಾರ ರೀ. ಆದರೆ ನೀವು ಪ್ಯಾರಾ ಕಮಾಂಡೋ ಆದರೆ ಅಲ್ಲಿ 5 ಕಿಲೋಮೀಟ್ರ್ ರನ್ನಿಂಗನ್ನು 20 ನಿಮಿಷನಾಗ ಓಡಬೇಕಾಗ್ತದೆ. ಆಮೇಲೆ ಇನ್ನೂ ಬೇರೆ ಬೇರೆ ಬರ್ತಾವ್ರಿ. ಪ್ಲಬ್ಸು 14 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ. ಆದರೆ ಕೆಲವೊಂದು ಟೈಮ್ದಾಗ 10 ತೆಗೆದ್ರು ತೊಗೊಂಡಾರ, ಗೊತ್ತಿರಲಿ ನಿಮ್ಗೆ. ಆಮೇಲೆ ಇನ್ನುಳಿದ ಎಲ್ಲ ಐಟಮ್ಗಳನ್ನ ನೀವು ಪಾಸ್ ಆಗಬೇಕು. ಅಲ್ಲಿ ಒಂದತ್ತಿಲ್ಲ, ಎಲ್ಲ ಐಟಮ್ಗಳನ್ನ ಪಾಸ್ ಮಾಡ್ಕೋಬೇಕು. ಆಮೇಲೆ ಪ್ಯಾರಾ ಕಮಾಂಡೋ ನೀವು ಅಲ್ಲಿ ಫಿಸಿಕಲ್ದಾಗ ಸಿಲೆಕ್ಷನ್ ಹಾಕಿರಿ. ಆದಮೇಲೆ ಫೈನಲ್ ರಿಸಲ್ಟ್ ಮತ್ತು ಇದು ಆರ್ಮಿ ರಿಸಲ್ಟ್ ರೀ. ಆರ್ಮಿ ರಿಸಲ್ಟ್ ಒಳಗೆ ಪಾಸ್ ಆದ್ರೆ ಟೋಟಲಾಗಿ ಈಗ ನಿಮ್ಗೆ ಗೊತ್ತದ, ಪರೀಕ್ಷೆ ಒಂದು 100 ಮಾರ್ಕ್ಸ್ ಅದ, ಫಿಸಿಕಲ್ಗೆ ಒಂದು 100 ಮಾರ್ಕ್ಸ್ ಅದ. ಒಟ್ಟು 200 ಮಾರ್ಕ್ಸನ್ನು ಟೋಟಲಾಗಿ ತೆಗೆದು ಅದ್ರಾಗ ಯಾರು ಆಯ್ಕೆ ಹಾಕಾರ ಫೈನಲ್ ಆಗಿ ಅವ್ರು ಫೈನಲ್ ಆಗ್ತಾರೆ ರಿಸಲ್ಟ್. ಪ್ಯಾರಾ ಕಮಾಂಡೋ ನೀವು ಪ್ಯಾರಾ ಕಮಾಂಡೋ ಫಿಸಿಕಲ್ ಪಾಸ್ ಆಗೈತ್ರಿ ಅಂದ್ರೆ ನಾನು ಸಿಕ್ತ ನೌಕರಿ ಅಂತ ಅನ್ನಕ್ಕೆ ಬರಂಗಿಲ್ಲ ರೀ. ಮತ್ತು ಎಕ್ಸಾಮು ಪಾಸ್ ಆಗಲೇಬೇಕು ರೀ. ಎಕ್ಸಾಮ್ ಪಾಸ್ ಆದಾಗ ಮಾತ್ರ ಅಲ್ಲಿ ಹೋಗ್ತಾರೆ. ಪ್ಯಾರಾ ಕಮಾಂಡೋ ಆಯ್ಕೆ ಮಾಡೋದ್ರಿಂದ ನಿಮ್ಗೆ ಉಳ್ದನವ್ರಿಗೆ ಏನು ಲಾಭಪ್ಪ ಅಂದರೆ, ಅಲ್ಲಿ ಎಷ್ಟು ಹುಡುಗರು ಪ್ಯಾರಾ ಕಮಾಂಡೋ ಹೋಗೋವಲ್ಲ ಅಲ್ಲಿ ಇಲ್ಲಿ ಸಂಖ್ಯೆ ಹೆಚ್ಚಾಕತ್ತೆ ರೀ. ಅಗ್ನಿವೀರ ಆರ್ಮಿದು ನಿಮ್ಗೆ ಸಂಖ್ಯೆಗಳು ಹೆಚ್ಚಾಕವು. ಜಾಸ್ತಿ ಜನ ಏನಪ್ಪ ಅಂದರೆ ನೀವು ಆಯ್ಕೆ ಹಾಕಿರಿ. ಆದ್ದರಿಂದ ಇನ್ನು ಒಂದು ತಿಂಗಳ ತಿಟ್ಕೋರಿ ನೀವು ಟೈಮಿಂಗ್. 1.5 ತಿಂಗಳು ಹೆಚ್ಚು 1 ರಿಂದ 1.5 ತಿಂಗಳು ಅಷ್ಟೇ ಅದ. ನೀವು ಟೈಮಿಂಗ್ 1 ತಿಂಗಳು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಪ್ಯಾರಾ ಕಮಾಂಡೋ ಸಂಬಂಧಪಟ್ಟಂಗೂ ಪ್ರಾಕ್ಟೀಸ್ ಮಾಡಿರಿ, ಇದಕ್ಕೂ ಪ್ರಾಕ್ಟೀಸ್ ಮಾಡಿರಿ. ನಮ್ಮ ಸಂಸ್ಥೆಯೊಳಗೆ ಪ್ಯಾರಾ ಕಮಾಂಡೋಗೆ ಸಂಬಂಧಪಟ್ಟಂಗೂ ಸಹಿತ ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಆಮೇಲೆ ಪ್ರತಿ ಬುಧವಾರಕ್ಕೊಮ್ಮೆ 5 ಕಿಲೋಮೀಟ್ರ್ ರನ್ನಿಂಗ್ ಬಿಡ್ತೀವಿ. ನೀವು ಯಾರಾದರೂ ಬಂದು ವಹಿಸ್ಬೋದು. ಪ್ರತಿ ಬುಧವಾರಕ್ಕೊಮ್ಮೆ 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ. ಆದರೆ ಟೈಮಿಂಗ್ ಅಲ್ಲಿ 7:30 ಮಾಡೋಕ್ಕೆ ಬರೋಂಗಿಲ್ಲ. ಅಲ್ಲಿ ಕರೆಕ್ಟ್ 6:30 7 ಗಂಟೆ. ಭಾಳ ಜನ ಭಾಗವಹಿಸ್ತಾರಂದ್ರೆ 7 ಗಂಟೆ. ಲಾಂಗ್ ರನ್ನಿಂಗ್ ಇರೋದ್ರಿಂದ ಒಮ್ಮೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 6 ಗಂಟೆಗೆ ಅಂದರೆ ನೀವು ಯಾರು ಭಾಗವಹಿಸೋರು ಇದ್ದರೆ ಹೊರಗಿನವರು. ನಮ್ಮ ವಿದ್ಯಾರ್ಥಿಗಳಂತೂ ಪ್ರತಿನಿತ್ಯ ಓಡ್ತಾ ಇರ್ತಾರೆ. 6 ಗಂಟೆಗೆ ಅಂದರೆ ಇರಬೇಕು. ಪ್ರತಿ ಬುಧವಾರಕ್ಕೊಮ್ಮೆ ಇರ್ತದೆ 5 ಕಿಲೋಮೀಟ್ರ್ ಓಡೋರು, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಈಗಾಗಲೇ ನಿಮಗೆಲ್ಲ ಗೊತ್ತದ, 4 ಬಾಕ್ಸ್ಗಳನ್ನು ಮಾಡ್ಕೊಂಡ್ವಿ. ಅದು ಫಸ್ಟು ಗ್ರೂಪು 5 ನಿಮಿಷ 30 ಸೆಕೆಂಡ್ ಒಳಗೆ ಫಸ್ಟ್ ಗ್ರೂಪು. ಆ ಕಡೆದು ಫಸ್ಟ್ ಗ್ರೂಪ್ ಬರ್ತದೆ. ಹೊಸದಾಗಿ ಯಾರಾದರೂ ಬಂದಿದ್ರೆ ನಿಮ್ಗೆ ಗೊತ್ತಿರಲಿ. ಆ ಕಡೆದು ಫಸ್ಟ್ ಗ್ರೂಪು 5:30ರಿಂದ 5:45 ಬಂದರೆ ಸೆಕೆಂಡ್ ಗ್ರೂಪ್ ಆ ಕಡೆಯಿಂದ. ಆಮೇಲೆ 5:45ರಿಂದ 6 ನಿಮಿಷ ಬಂದರೆ ಥರ್ಡ್ ಗ್ರೂಪು ಅದು.
ಆಮೇಲೆ 4th ಗ್ರೂಪು ಈ ಬಾಕ್ಸ್ ಬರ್ತದೆ. ಇವು 4 ಬಾಕ್ಸ್ಗಳು ನಿಮ್ಗೆ ಗೊತ್ತಿರಲಿ. ಎಷ್ಟು ಜನ ಆಯ್ಕೆ ಹಾಕಿರಿ ನೋಡೋಣ. 6-15 ಇರ್ತಾನೆ ಅಂದ್ರೆ ಆರಾಮ್ ಎಲ್ಲರೂ ಪಾಸ್ ಆಗ್ಬೋದು ರೀ, ಎಲ್ಲರೂ ಪಾಸ್ ಆಗ್ಬೋದು ನೀವು. ಆದರೆ ಕೆಲವೊಂದು ಜನ ವಿದ್ಯಾರ್ಥಿಗಳು 1 ರೌಂಡು 2 ರೌಂಡು ಓಡಿ ಸೈಡ್ ಸೇರ್ತೀರಿ. ಆ ರೀತಿ ಒಟ್ಟೆ ಸರಿಬೇಡ್ರಿ. ನಮ್ಮ ಟೈಮಿಂಗ್ ಎಷ್ಟಪ್ಪ ಅಂದ್ರೆ 6:15 ರೀ. ಅಲ್ಲಿ ತನಕ ನೀವು ಓಡಬೇಕು. ಅಂದ್ರೆ ಕೆಲವೊಂದು ಜನ 3 ರೌಂಡ್ಗೆ 6:15 ಟೈಮ್ ತೊಗೋತಾರೆ ರೀ. ಆದರೂ ಇಲ್ಲಿ ಪ್ರಾಕ್ಟೀಸ್ ಐತ್ರಿ, ಇಲ್ಲೇ ನಿಮಗೆ ಫೈನಲ್ ಆಗ್ತಿರಂಗಿಲ್ಲ, ಪ್ರಾಕ್ಟೀಸ್ ಇರ್ತದೆ. ಓಡೋದನ್ನು ನಿಲ್ಲಿಸ್ಬೇಡ್ರಿ, ಮತ್ತು ಬೇರೆ ಎಲ್ಲ ನಿಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಈಗ ಒಳ ಮೀಸಲಾತಿ ಸಲುವಾಗಿ ಕಾಲ್ಫಾರ್ಮ್ ಸ್ಟಾಪ್ ಇತ್ತು ಕರ್ನಾಟಕದು. ಇನ್ನು ಕೆಲವೇ ದಿನದಲ್ಲಿ ಅಂದ್ರೆ ಭಾಳ ದಿನ ಇಲ್ಲ, ಹೆಚ್ಚು ಒಂದು 15 ದಿನದಾಗ ಅಂದ್ರೆ ಪೊಲೀಸ್ಗಳು ಎಲ್ಲ ಕಾಲ್ಫಾರ್ಮ್ ಹಾಕವ್ರಿ. ಸಿವಿಲ್ ಪೊಲೀಸ, DR, KSRP, KSISF ಇವೆಲ್ಲ ಕೆಲವೊಂದು SSLC ಮೇಲ್ದವು, ಕೆಲವೊಂದು PUC ಮೇಲ್ದವು. ಅದೇ ರೀತಿಯಾಗಿ ಡಿಗ್ರಿ ಆದವ್ರು ಇದ್ರಿಪ್ಪ ಅಂದ್ರೆ PSI ಹುದ್ದೆಗಳಿಗೆ ಸಹಿತ ಕಾಲ್ಫಾರ್ಮ್ ಹಾಕವ. ಅದಕ್ಕೆ ನೀವು ಪ್ರಾಕ್ಟೀಸ್ ಕಂಟಿನ್ಯೂ ಇಟ್ಕೊಂಡಿರಪ್ಪ ಅಂದರೆ ಆಗ್ಲಿಕ್ಕೆ ಒಂದು ಜಾಬನ್ನು ಪ್ರಯತ್ನ ಮಾಡ್ಬೋದು. ಒಂದ್ರ ಮೇಲೆ ಕುಂಡ್ರುವಂಗಲ್ಲ ರೀ. ಈಗ ಎಲ್ಲರಿಗೂ ಗೊತ್ತಿರಲಿ ನಿಮಗೆ, ಒಂದ್ರ ಮೇಲೆ ಒಟ್ಟೆ ಕುಂಡ್ರಬೇಡ್ರಿ. ಈಗ ಡೆಲ್ಲಿ ಸಬ್ ಇನ್ಸ್ಪೆಕ್ಟ್ರು ಕರೆದಾರೆ, ಎಲ್ಲ ನಿಮ್ಗೆ ಗೊತ್ತದ. ಡೆಲ್ಲಿ ಪೊಲೀಸು ಕರೆದಿದ್ರು. ಅಪ್ಲಿಕೇಶನ್ ಹಾಕ್ತಾಯಿರ್ರಿ. ಒಮ್ಮೆ ಏನು ಓದ್ತಾ ಇರ್ತೀರಿ, ಅದು ಓದೋದನ್ನು ಎಲ್ಲಿ ತನಕ ನಿಲ್ಲಿಸ್ಬಾರ್ದು ಅಂದ್ರೆ ನಾವು ಡ್ಯೂಟಿ ಜಾಯಿನ್ ಆಗೋ ತನಕ ನಿಲ್ಲಿಸ್ಬಾರ್ದು ರೀ. ನಾನು ಕೇಳ್ತಂದ್ರೆ ಜಾಯಿನ್ ಆದಮೇಲೂ ಓದ್ಬೇಕು ರೀ, ಮತ್ತು ಮೇಲಿನ ಹುದ್ದೆಗೆ ನಾವು ಹೋಗ್ಬೇಕು ರೀ. ಪ್ರಯತ್ನ ಅನ್ನೋದು ನಿರಂತರ ಇರಬೇಕು. ನಿರಂತರ ಪ್ರಯತ್ನ ಇದ್ದಾಗ ಮಾತ್ರ ನಾವು ಜೀವನದಾಗ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಒಂದ್ರ ಮೇಲೆ ಕುಂಡ್ರಂಗಿಲ್ಲ ರೀ. ಒಂದಾದಕ್ಕೂ ಮತ್ತೊಂದು ಜಾಬ್ ರೀ. ಯಾವ ರೀತಿ ನೀವು ಚಾಯ್ಸ್ ಮಾಡ್ಬೇಕು ಜಾಬ್ ಅಂದ್ರೆ, ನಾ ಅದಕ್ಕೆ ಹೋಗ್ಲೋ ಒಮ್ಮೆ 3-4 ಸೆಲೆಕ್ಷನ್ ಆಗ್ಬೇಕು ರೀ. ಹಂಗೆ ನಿಮ್ಗೆ ಅವಕಾಶ ಐತ್ರಿ, ಪ್ರಯತ್ನ ಮಾಡಿರಿ. ಅವಕಾಶ ಅದ. ಯಾಕಂದ್ರೆ ಸ್ಟೇಟ್ ಪೊಲೀಸ್ ಎಲ್ಲ ಕಾಲ್ಫಾರ್ಮ್ ಆಗತ್ತವ ಎಲ್ಲ ರೀತಿ. ಅಂದ್ರೆ ಒಂದ್ರ ಮೇಲೆ ನೀವು ಕೊಂಡಿರಬಾರ್ದು. ಕೆಲವೊಂದು ಜನ ವಿದ್ಯಾರ್ಥಿಗಳು ಹೆಂಗದ್ರಿ ಅಂದ್ರೆ, ನಂದು ಅಗ್ನಿವೀರ ಈಗ ಎಕ್ಸಾಮ್ ಬರ್ದೀನಿ, ಪಾಸ್ ಆಗೀನಿ, ಮುಗೀತು ರೀ, ಬೇರೆ ಯಾವುದಕ್ಕೂ ಅಪ್ಲಿಕೇಶನ್ ಹಾಕಂಗಿಲ್ಲ. ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ ಯಾರು. ಒಂದ್ರ ಮೇಲೆ ಒಟ್ಟೆ ಕುಂಡಿರ್ಬೇಡ್ರಿ. ಒಂದಿರ್ಲಿಕ್ಕೆ ಒಂದು ಅವಕಾಶಗಳು ಇರ್ತಿರ್ತಾವೆ. ನಿರಂತರ ನಿಮ್ಮ ಓದು. ಯಾರು ನೀವು ಫಿಸಿಕಲ್ ಡಿಫೆನ್ಸ್ ಫೋರ್ಸ್ ಸೇರ್ಬೇಕಂತೀರಿ ಅಂತ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ, ನೀವು ಫಿಸಿಕಲ್ನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು, ಅದ್ರ ಜೊತೆ ಮೆಡಿಕಲ್ನೂ ಇರಬೇಕು. ನಿಮ್ಗೆಲ್ಲರಿಗೂ ಗೊತ್ತೈತಿ. ಈಗ ಹಂಗೆ ಕಂಟಿನ್ಯೂ ಆಗಿರ್ಬೇಕು, ನಿರಂತರ ಇರ್ಬೇಕು ರೀ. ರ್ಯಾಲಿ ಬಂದಾಗ 15 ದಿನ ಓಡ್ನಿ, 1 ತಿಂಗಳು ಓಡ್ನಿ, ಆಮೇಲೆ ಎಕ್ಸಾಮ್ ಬಂದಾಗ 15 ದಿನ 1 ತಿಂಗಳು ಓದ್ನಿ, ಹಂಗೆ ಮಾಡಬಾರ್ದು. ನಿರಂತರ ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಯಾವುದೇ ಒಂದು ದೊಡ್ಡ ಹುದ್ದೆಗೆ ನೀವು ಹೋಗ್ಬೇಕಾದ್ರೆ ನಿರಂತರ ಪ್ರಯತ್ನ ಬೇಕು. ಅದರಲ್ಲಿಯೂ ನೀವು ಪ್ಯಾರಾ ಕಮಾಂಡೋ ಹೋಗ್ತೀವಿ ಅಂದ್ರೆ ಬಹುಶಃ ನೀವು ಯೂಟ್ಯೂಬ್ನೇ ಅದು ನೋಡಿರ್ತೀರಿ. ಪ್ಯಾರಾ ಕಮಾಂಡೋ ಟ್ರೈನಿಂಗ್ ಹೆಂಗಿರ್ತದೆ ಎಲ್ಲ ನೀವು ನೋಡಿರ್ತೀರಪ್ಪ ಅಂದ್ರೆ ಫುಲ್ ಸ್ಟ್ರಾಂಗ್ ಆಗಿದ್ದವ್ರು ಮಾತ್ರ ಪ್ಯಾರಾ ಕಮಾಂಡೋ ಹೋಗ್ಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.